ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ದಟ್ ಈಸ್ BC ದೀಕ್ಷಾಗಳ ಯೂಟ್ಯೂಬ್ ಚಾನೆಲ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಸ್ಪೆಷಲ್ ಅಂತ ಅಂದರೆ, ಸ್ಪೆಷಲ್ ಅಂತದೇನಿಲ್ಲ ಗೈಸ್, ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಯಾವ್ಯಾವ ಥರ ವ್ಲಾಗ್ಸ್ ಬೇಕು, ಯಾವ್ಯಾವ ಥರ ವೀಡಿಯೋಸ್ ಬೇಕು, ಚಾಲೆಂಜಿಂಗ್ ವೀಡಿಯೋಸ್ ಬೇಕಾ, ಯಾವ ಥರ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಅದೇ ಥರ ನಾನು ನಿಮ್ಮಲ್ಲಿ ಈ ವ್ಲಾಗಲ್ಲಿ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ಸ್ಪೆಷಲ್ ಅಂತದೇನಿಲ್ಲ ಗೈಸ್. ಆ್ಯಕ್ಚುಲಿ ನಾನು ಸಮ್ಮರ್ ಸೀಸನ್ಗೆ ಒಂದು ಕಾಯದೆ ಈ ಕಾಯಿಗಳಿಗೆ ನನಗೆ ತುಂಬಾ ಇಷ್ಟ. ನಿಮಗೆ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಈ ಕಾಯಿಗಳನ್ನ ನಿಮಗೆ ಯಾರ್ಯಾರು ಇಷ್ಟಪಡ್ತೀರೋ ತುಂಬ ಜಾಸ್ತಿ, ನನಗಂತೂ ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಈ ಕಾಯಿಗಳಂತ ಅಂದರೆ. ಸೊ ಒಂದು ಕಾಯಿ ಸಿಕ್ಕಿಲ್ಲ, ಇನ್ನೊಂದು ಕಾಯಿ ಸಿಕ್ಕಿದೆ. ಸೊ ಅದು ಏನಪ್ಪ ಅಂತಂದರೆ, ಸಮ್ಮರ್ ಸೀಸನಲ್ಲಿ ಯಾವಾಗಲೂ ಕಾಯ್ತಾ ಇರ್ತೀವಿ. ಆ್ಯಂಡ್ ಸಮ್ಮರ್ ಸೀಸನಲ್ಲಿ ತುಂಬಾ ಕಾಯ್ತಾ ಇರೋ ಕಾಯಿಗಳಂತಂದರೆ ನೆಲ್ಲಿಕಾಯಿ, ಮಾವಿನಕಾಯಿ. ನನಗಂತೂ ತುಂಬಾ ಇಷ್ಟ ಅದು. ಓಕೆ, ನನಗೆ ಇವಾಗ ಮಾವಿನಕಾಯಿ ಸಿಕ್ಕಿಲ್ಲ, ಬಟ್ ಅದು ಇನ್ನೂ ಲೇಟ್ ಆಗುತ್ತೆ. ಇವಾಗ ಸದ್ಯಕ್ಕೆ ನನಗೆ ನೆಲ್ಲಿಕಾಯಿ ಸಿಕ್ಕಿದೆ. ಅದರಲ್ಲಿ ನಾನು ಉಪ್ಪಿನಕಾಯಿ ಮಾಡೋಕ್ಕೆ ಹೊರಟಿದ್ದೀನಿ. ಅದನ್ನು ನಾನು ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ನನ್ನ ಜೊತೆ ಇರೋದು ನೆಲ್ಲಿಕಾಯಿ. ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ತೊಳಿತಾ ಇದ್ದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ ಗೈಸ್. ಇದನ್ನು ಸ್ವಲ್ಪ 2 ಸಲ ತೊಳ್ಕೊಂಡು ಸಿಗ್ತೀನಿ. ಅದನ್ನು ತೊಳ್ಕೊಂಡು ಸ್ವಲ್ಪ ಸೈಡಲ್ಲಿ ಇಟ್ಟಿದ್ದೀನಿ ಗೈಸ್. ಇವಾಗ ನಾನು ಮೆಂತ್ಯ ಹಾಕೋತಾ ಇದ್ದೀನಿ, ಆಮೇಲೆ ನೆಕ್ಸ್ಟು ಜೀರಿಗೆ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ ಗೈಸ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರಲಿ ಅಂತ. ಒಂಚೂರು ಸಾಸಿವೆ. ಇದನ್ನು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಅಥವಾ 1 ನಿಮಿಷ ಈ ಥರ ಬಾಡಿಸ್ಕೋಬೇಕು. ಜಾಸ್ತಿನೂ ಬಾಡಿಸ್ಕೋಬಾರ್ದು, ಕಹಿ ಆಗಿಬಿಡುತ್ತೆ. ಇವಾಗ ನಾವೇನು ಬಾಡಿಸ್ಕೊಂಡಿದ್ವಿ 2 ನಿಮಿಷ, ಅದನ್ನು ನಾನು ಮಿಕ್ಸಿಗೆ ಹಾಕಿದ್ದೀನಿ. ಇವಾಗ ಇದನ್ನು ರುಬ್ಬಿಟ್ಟು ಬರೋಣ ಗಾಯ್ಸ್. ಈ ಥರ ರುಬ್ಕೊಂಡಿದ್ದೀನಿ ನಾನು. ಈ ಥರ ತರ್ತರಿಯಾಗಿರಬೇಕು, ಈ ಥರ ತರ್ತರಿಯಾಗಿರಬೇಕು ಗೈಸ್. ಕಾಣಿಸ್ತಿದೆ ನನಗೆ, ಈ ಥರ ತರ್ತರಿಯಾಗಿರಬೇಕು ಗೈಸ್. ಇದನ್ನು ಒಂಚೂರು ಸ್ಟೀಮ್ ಮಾಡ್ಕೋಬೇಕು. ಸೊ ನಾನು ಇವಾಗ ಬಾಣಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ನಾನು ಇವಾಗ ಬಾಡಿಸ್ಕೊಂಡಿದ್ದೀನಿ ಗೈಸ್. 5 ನಿಮಿಷ 10-15 ನಿಮಿಷ ನೀವು ಇದೇ ಥರ ಬಾಡಿಸ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ಗೈಸ್. ನಾನು ಆವಾಗಲೇ ಇದನ್ನು ಸ್ಟೀಮ್ ಮಾಡ್ಕೋಬೇಕು ಅಂತ ಹೇಳಿದೆ. ಸ್ಟೀಮ್ ಮಾಡ್ಕೋಬಾರ್ದು, ಸ್ಟೀಮ್ ಮಾಡ್ಕೋಬೋದು. ಎಷ್ಟೊಂದು ಜನ ಸ್ಟೀಮ್ ಮಾಡ್ಕೊಂಡಿದ್ದಾರೆ, ಎಷ್ಟೊಂದು ಜನ ಬೇಯಿಸಿದ್ದಾರೆ, ಎಷ್ಟೊಂದು ಜನ ಬಾಡಿಸಿದ್ದಾರೆ. ನಾನು ಬಾಡಿಸ್ಕೊಂಡಿದ್ದೀನಿ. ಒಂದು 5 to 10 ಮಿನಿಟ್ಸ್ ನೀವು ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ಹೇಳ್ತೀನಿ, ಬನ್ನಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಗೈಸ್, ಎಣ್ಣೆ ಹಾಕ್ಕೊಳ್ಬೇಕು. ಇಷ್ಟು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಸಾಸಿವೆ, ನಾನು ಒಂದು 4 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ ಗೈಸ್. ಅದನ್ನು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿಯಲ್ಲಿ ಹಾಕ್ಕೊಂಡ್ರೆ ಟೇಸ್ಟ್ ಬೇರೆ ಥರನೇ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಗೈಸ್. ಇದನ್ನು ಒಂದು ಸ್ವಲ್ಪ ಒಗ್ಗರಣೆ ಮಾಡಿದ್ಮೇಲೆ ಇವಾಗ ಹಾಕಬೇಕು. ಹಿಂಗು ಇದನ್ನು ಸ್ವಲ್ಪ ಹಾಗೆ ಬಾಡಿಸ್ಕೋಬೇಕು. ಎಸ್, ಇದಾದಮೇಲೆ ಇದು ನಾವು ಆವಾಗಲೇ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಬಾಡಿಸ್ಕೊಂಡ್ಮೇಲೆ ಉಪ್ಪು, ಖಾರದ ಪುಡಿ ಹಾಕಬೇಕು. ನೆಕ್ಸ್ಟು ಒಂದು 3 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೋಬೇಕು. ಆ್ಯಕ್ಚುಲಿ ಖಾರದ ಪುಡಿ ಉಪ್ಪುನೇ ನಮಗೆ ತುಂಬ ಮೇಯ್ನು ಉಪ್ಪಿನಕಾಯಲ್ಲಿ. ಇದು ಅಷ್ಟೇ, ರುಚಿಗೆ ತಕ್ಕಷ್ಟು ನಾವು ಒಂದು 4 ಸ್ಪೂನ್ ಹಾಕೋತೀವಿ. ಯಾಕಂದರೆ ಉಪ್ಪು ಖಾರ ಜಾಸ್ತಿ ಇರಬೇಕು ಉಪ್ಪಿನಕಾಯಿ. ಸಾಕು. ಉಪ್ಪು ಖಾರ ಜಾಸ್ತಿ ಇದ್ದಷ್ಟು ನಮಗೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ,
ಇವಾಗ ನಾವು ನೆಲ್ಲಿಕಾಯಿನ ಹಾಕ್ಕೋಬೇಕು. ನೋಡಿ, ಆವಾಗಲೇ ನಾನು ಮಾಡಿಟ್ಟಿದ್ನಲ್ಲ ಅದನ್ನು ಇವಾಗ ಹಾಕ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆಲ್ಲ ಹೋಗೋ ಥರ ಮಾಡಬೇಕು. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಮಸಾಲೆ ನಾನು ಹಾಕಿರೋದು ಹಿಡ್ಕೋಬೇಕು. ಅದಕ್ಕೆ ಯಾವುದಕ್ಕೆ ನೆಲ್ಲಿಕಾಯಿಗೆ ಹಿಡ್ಕೋಬೇಕು. ಗೈಸ್, ಇದನ್ನು ಆಗಿದೆ, ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಇವಾಗಲೇ ತಿನ್ನೋದಕ್ಕೆ ಆಗೋದಿಲ್ಲ. ನಮಗೆ ರುಚಿ ಬೇಕು ಅಂತ ಅಂದರೆ ಇದನ್ನು ನಾವು ಗ್ಲಾಸಲ್ಲಿ ಅಥವಾ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಇದನ್ನು ನಾವು ಈಗಲೇ ತಿನ್ನೋದಕ್ಕಾಗಲ್ಲ. ಒಂದು ಮಿನಿಮಮ್ ಅಂದರೂ ಒಂದು ದಿನ ಬಿಡಬೇಕು, ಆವಾಗಲೇ ನಮಗೆ ಟೇಸ್ಟ್ ಸಿಗೋದು. ಇದನ್ನು ಒಂದು ಟೈಟ್ ಕಂಟೈನರ್ ಅಥವಾ ಗ್ಲಾಸಲ್ಲಿ ಇಟ್ಟರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಮಗೆ ಏನು ಅದು ಸವಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದಿನ ಬಿಟ್ಟರೆ ಅದು ಇವಾಗಲೂ ತಿನ್ಬೋದು, ಅದು ಆರಿದ ಮೇಲೆ ನೀವು ತಿನ್ಕೋಬೋದು. ಬಟ್ ನಿಮಗೆ ಟೇಸ್ಟ್ ಬೇಕು ಅಂತಂದರೆ 1 ಅಥವಾ 2 ದಿನ ಬಿಟ್ಟು ತಿಂದರೆ ಸೂಪರ್ ಟೇಸ್ಟ್ ಇರುತ್ತೆ. ಆ್ಯಂಡ್ ಈ ಥರ ಮಾಡಿದ್ರೆ ನಾವು 6 ಮಂತ್ಸ್ ತನಕ ಸ್ಟೋರ್ ಮಾಡ್ಕೋಬಹುದು ಅಂತ ನನಗೆ ಗೊತ್ತಿರೋಂಗೆ ಇರೋದು. ಬಟ್ ಯಾರೂ 6 ಮಂತ್ಸ್ ಇಟ್ಕೊಳ್ಳಲ್ಲ. ನೆಲ್ಲಿಕಾಯಿ ಅಂದಿದ ತಕ್ಷಣ ಎಲ್ಲ ಟಪಕ್ ಅಂತ ಒಂದೇ ಸಲ ಬಾಯಿ ಹಾಕೊಂಡ್ಬಿಡ್ತಾರೆ. ಅದು 1 ತಿಂಗಳಿರೋದು ಕಷ್ಟ, 2 ತಿಂಗಳಿರೋದು ಕಷ್ಟ. ಸೊ ಹೇಳ್ತಾರೆ 6 ತಿಂಗಳು ತನಕ ಸ್ಟೋರ್ ಮಾಡ್ಕೋಬೋದು ಈ ಥರ ಪ್ರೊಸೀಜರಲ್ಲಿ ಮಾಡಿದ್ರೆ ಅಂತ. ಇಷ್ಟ ಆಗಿತ್ತು ಗೈಸ್ ನೆಲ್ಲಿಕಾಯಿ ಉಪ್ಪಿನಕಾಯಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸಾಕಷ್ಟು ವಿಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ನೆಲ್ಲಿಕಾಯಿ ಉಪ್ಪಿನಕಾಯಿನ ನನಗೆ ಗೊತ್ತಿರೋ ಥರ ನಾನು ಮಾಡಿದ್ದೀನಿ. ನಿಮಗೆ ಗೊತ್ತಿರೋ ಥರ ಯಾವುದನ್ನ ಇದ್ದರೆ ಅಥವಾ ನಾನು ಮಾಡಿದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನಿಮಗೆ. ಸೊ ಓಕೆ ಗೈಸ್, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.